ಎಲ್ಲೋ ಗೆಳೆಯರೆ, SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ರಿಸಲ್ಟ್ ಇವತ್ತೇ ಬರುವಂಥ ಸಾಧ್ಯತೆ ತುಂಬ ಇದೆ. ನಾನು ಮತ್ತೆ ಹೇಳ್ತಿದ್ದೀನಿ, ಯಾಕಂದರೆ ಇವತ್ತು ಮೌಲ್ಯಮಾಪನ ಮಾಡಿರೋಂಥ ಶಿಕ್ಷಕರು ಹೇಳ್ತಾ ಇದ್ದಾರೆ ನಮ್ಮದು ಮೌಲ್ಯಮಾಪನ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತು ಮಾರ್ಕ್ಸ್ ಚೆಕಿಂಗ್ ಕೂಡ ಆಗಿದೆ. ಈಗ ವೆಬ್ಸೈಟಲ್ಲಿ ಆದರೆ ಮಾತ್ರ ಜಸ್ಟ್ ಡಿಸ್ಪ್ಲೇ ಮಾಡಬೇಕು. ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬೇಕಾದ್ರೆ ಸಿಗುತ್ತೆ. ಇದೇ ಒಂದು ವೆಬ್ಸೈಟಲ್ಲಿ ನಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಬಟ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಇವತ್ತೇ ಆಗ್ಬೋದು. ಮೋಸ್ಟ್ ಆಫ್ ದಿ ಪ್ರಾಬಬಿಲಿಟಿ ಇವತ್ತೇ ಆಗುವಂಥ ಚಾನ್ಸಸ್ ಇದೆ. ಇವತ್ತು 12:30 ಮೇಲಾದ್ರೂ ಆಗ್ಬೋದು, 1 ಗಂಟೆ ಅಲ್ಲಾದರೂ ಆಗ್ಬೋದು, ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಾದ್ರೂ ಆಗ್ಬೋದು. ರಿಸಲ್ಟ್ ಬಿಟ್ಟ ತಕ್ಷಣವೇ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ಆದರೆ ಕೊಡ್ತಾ ಇರ್ತೀನಿ. ಆ ಲಿಂಕ್ ಆದರೆ ನೀವು ರಿಸಲ್ಟ್ ಡೌನ್ ಮಾಡ್ಬೋದಾಗಿರುತ್ತೆ. ಇವತ್ತು ಪಕ್ಕಾ ರಿಸಲ್ಟ್ ಬರುವಂಥ ತುಂಬಾ ಸಾಧ್ಯತೆಗಳಿದ್ದಾವೆ. ಏನೇ ಆಗಲಿ ಎನಿವೇಸ್ ಈವ್ನಿಂಗ್ವರೆಗೂ ನೋಡೋಣ. ರಿಸಲ್ಟ್ ಇದೇ ಒಂದು ವೆಬ್ಸೈಟಲ್ಲಿ ಆದರೆ ನಿಮ್ಮ ರಿಸಲ್ಟ್ ಆದರೆ ಅನೌನ್ಸ್ಮೆಂಟ್ ಆಗುತ್ತೆ. ಎಲ್ಲರಿಗೂ ವೇಟ್ ಮಾಡಲೇಬೇಕಾಗುತ್ತೆ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ನಿಜ ರಿಸಲ್ಟ್ ಏನಾಗುತ್ತೆ, ಪಾಸ್ ಆಗ್ತದೆ ಅಂತಂದರೆ ಪಾಸಿಂಗ್ ಪರ್ಸೆಂಟ್ ಮಾತ್ರ ಜಾಸ್ತಿ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ. ಯಾಕಂದರೆ ಎಕ್ಸಾಮ್ 2 ಇರೋದೇ ಅದಕ್ಕೋಸ್ಕರ ಪಾಸ್ ಮಾಡೋಕ್ಕಂತಾನೆ. ನೆಕ್ಸ್ಟ್ ಇದರಲ್ಲಿ ಏನಾದರೂ ಫೇಲ್ ಆದರೆ ಅದಕ್ಕೂ ವರಿ ಮಾಡೋಕ್ಕೋಗ್ಬೇಡಿ. SSLC ಎಕ್ಸಾಮ್ 3 ಇದೆ, ಅದರಲ್ಲಾದರೂ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿತೀರಾ, ಇದರಲ್ಲಿ ಕೂಡ ಚೆನ್ನಾಗಿ ತೆಗೆದಿರ್ತೀರಾ. ಇದರ ರಿಸಲ್ಟ್ ಬಂದ ತಕ್ಷಣ ಎಷ್ಟು ಜನ ಪಾಸಿಂಗ್ ಪರ್ಸೆಂಟೇಜು ಎಲ್ಲ ಒಂದು ಡೀಟೇಲ್ ಅದು ಸಿಗುತ್ತೆ. ಅದನ್ನಾದರೂ ನಿಮ್ಗೆ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ರಿಸಲ್ಟ್ ಬಂದ ತಕ್ಷಣ ವೀಡಿಯೋ ಮಾಡಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಕೊಂಡಿರಿ, ನೋಟಿಫಿಕೇಷನ್ ಕೂಡ ಆನ್ ಮಾಡಿಕೊಳ್ಳಿ. ರಿಸಲ್ಟ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ರಿಸಲ್ಟ್ ಚೆಕ್ ಮಾಡ್ಬೋದಾಗಿರುತ್ತೆ.